ಇವಾಗ ನಾವು ಪೇಸ್ಟ್ ನೋಡಿದ್ದಾಯ್ತು, ಬ್ರಷ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಫ್ರೆಶ್ ಮೂಮೆಂಟ್ ಬ್ರಷ್ ಅಂತ, ಹೊರಗಡೆ ಬ್ರಷ್ಗೂ ಇದಕ್ಕೂ ಏನು ವ್ಯತ್ಯಾಸ ಅಂತಾನು ತಿಳ್ಕೊಳ್ಳೋಣ. ಎಲ್ಲರಿಗೂ ಗೊತ್ತಿರೋ ಹಾಗೆ ಫಸ್ಟ್ ದವಡೆ ಹಲ್ಲು ಯಾಕೆ ನೋವಾಗುತ್ತೆ, ದವಡೆ ಹಲ್ಲೆ ಯಾಕೆ ಉಳ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಗಮನಿಸೋಣವಾ. ಎಲ್ಲ ಹೊರಗಡೆ ಸಿಗೋಂಥ ಬ್ರಷ್ಗಳು ದವಡೆ ಹಲ್ಲಿನವರೆಗೂ ರೀಚ್ ಆಗೋದೇ ಇಲ್ಲ. ಮತ್ತೆ ಬ್ರಷ್ನ ಬ್ರಿಸ್ಟಲ್ಸ್ಗಳು ತುಂಬಾ ಹಾರ್ಡ್ ಆಗಿರುತ್ತೆ. ಅದರಿಂದ ದವಡೆ ಹಲ್ಲಿಗೂ ರೀಚ್ ಆಗದೆ ಇರೋದು ಮತ್ತೆ ಬ್ಲೀಡಿಂಗ್ ಆಗೋದು ಎಲ್ಲ ಆಗ್ತಾ ಇರುತ್ತೆ. ಮತ್ತೆ ಬೇಗ ಬ್ರಷ್ ಅಗ್ಲ ಆಗ್ತಾ ಇರುತ್ತೆ. ಗಮನಿಸಬೇಕಾದ್ರೆ ಅದೇ ನಮ್ಮ ಒಂದು ಫ್ರೆಶ್ ಮೂಮೆಂಟ್ ಬ್ರಷ್ ಸ್ಪೆಷಾಲಿಟೀಸ್ ಏನು ಅಂತ ನೋಡೋಣ. ಇದು 3-in-1 ಬ್ರಷ್ ಅಂತ ಹೇಳ್ಬೋದು. ನಾವು ಬ್ರಷಿಂಗ್ ಮಾಡ್ಬೋದು, ಮತ್ತೆ ಟಂಗ್ ಕ್ಲೀನರ್ ಮಾಡ್ಬೋದು, ಮತ್ತೆ ಅದೇ ತರ ಗಮ್ಸ್ ಮಸಾಜರ್ ಅಂತ ಹೇಳ್ತೀವಿ, ಅದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಮತ್ತೆ ಇದರಲ್ಲಿ ಎನಾಮಿಲ್ ಲಾಸ್ ಮಾಡಲ್ಲ. ನೀವೆಷ್ಟೇ ಪ್ರೆಷರ್ ಕೊಡಿ ಎನಾಮಿಲ್ ಲಾಸ್ ಮಾಡಲ್ಲ. ಚಿಕ್ಕ ತಲೆ ಇರೋದ್ರಿಂದ ಒಳಗಡೆವರೆಗೂ ರೀಚ್ ಆಗುತ್ತೆ. ಹಲ್ಲು ಸ್ವಚ್ಛ ಮಾಡುತ್ತೆ, ಬ್ಯಾಕ್ಟೀರಿಯಾನು ಸಂಪೂರ್ಣ ರಿಮೂವ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ಟೈನೆಕ್ಸ್ ಅಂತ ಬ್ರಿಸಲ್ಸ್, ಸ್ಮೂತ್ ಆಗಿರುತ್ತೆ. ಇದು ಕ್ವಾಲಿಟಿ ಹೈ ಕ್ವಾಲಿಟಿ ಇರುತ್ತೆ. ಮತ್ತೆ ನೀವೆಷ್ಟೇ ಪ್ರೆಷರ್ ಕೊಟ್ಟರು ಸಹ ಅಲ್ಲಿನ ಎನಾಮಿಲ್ ನ ಲಾಸ್ ಮಾಡ್ತಾ ಇರಲ್ಲ. ಮತ್ತೆ ಇದರಲ್ಲಿ ಮೃದುವಾಗಿರುತ್ತೆ, ಹಿಂಗೆ ಫ್ಲೆಕ್ಸಿಬಲ್ ಇರುತ್ತೆ. ನೀವು ಪ್ರೆಸ್ ಮಾಡಿ ನೋಡ್ಬೋದು, ಫ್ಲೆಕ್ಸಿಬಲ್ ಇರೋದ್ರಿಂದ ನಮ್ಗೆ ಎಷ್ಟೇ ಪ್ರೆಷರ್ ಯೂಸ್ ಮಾಡಿದ್ರು ಅಲ್ಲಿನ ಎನಾಮಿಲ್ ಲಾಸ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇದು ರಬ್ಬರ್ ಕುಷನ್ ಅಂತ ಹೇಳ್ತೀವಿ. ಹ್ಯಾಂಡಲ್ ವೇಸ್ಟ್ ರಬ್ಬರ್ ಪ್ಲಾಸ್ಟಿಕ್ ಇಂದ ಹೊರಗಡೆ ಸಿಗ್ತಾ ಇರುತ್ತೆ. ಇದು ಕುಷನ್ ರಬ್ಬರ್ ಅಂತ. ನಾವು ಇಟ್ಕೊಳ್ಳೋಕ್ಕೂ ಸಹ ಗ್ರಿಪ್ ಚೆನ್ನಾಗಿರುತ್ತೆ. ಇದು ಬ್ಯಾಕ್ಟೀರಿಯಾನು ರಿಮೂವ್ ಮಾಡುತ್ತೆ, ದುರ್ವಾಸನೆನೂ ಹೋಗುತ್ತೆ, ನಾಲ್ಗೆನೂ ಸಹ ಹಿಂದೆಗಡೆ ಟಂಗ್ ಕ್ಲೀನರ್ ತರ ನಾವು ಯೂಸ್ ಮಾಡ್ಬೋದು. ಕಠಿಣ ಕರೆಗಳಿದ್ರು ಸ್ವಚ್ಛ ಮಾಡುತ್ತೆ ಅಂತ ಹೇಳ್ಬೋದು. ಸಣ್ಣ ಸಣ್ಣ ಸಂದಿಲೂ ಸಹ, ಇಲ್ಲಿ ಜಿಗ್ಜಾಗ್ ಅಂತ ಹೇಳ್ತೀವಿ, ಈ ತರ ಇರೋದ್ರಿಂದ ಬ್ರಿಸಲ್ಸ್ ಸಣ್ಣ ಸಣ್ಣ ಸಂಧಿಗಳಲ್ಲಿರೋಂಥ ನಮ್ಗೆ ಆಹಾರನು ತೆಗೆದು ಆರೋಗ್ಯನ ಚೆನ್ನಾಗಿಟ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಮ್ಗೆ ತುಂಬಾನೇ ಬಾಳಿಕೆ ಬರುತ್ತೆ. ಆದ್ರೆ 3 ತಿಂಗಳಿಗೋಸ್ಕರ ಡಾಕ್ಟರ್ ಹೇಳಿರೋ ಪ್ರಕಾರ 3 months ಒನ್ಸ್ ನಾವು ಚೇಂಜ್ ಮಾಡಲೇಬೇಕು. ನಾವು ಬ್ರಷ್ ಅಷ್ಟೇ ಬೆಳಗ್ಗೆ ಮತ್ತೆ ರಾತ್ರಿ ಯೂಸ್ ಮಾಡಬೇಕು. ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂದ್ರೆ ಮೇಲಿಂದ ಕೆಳಗೆ ಮತ್ತೆ ಸರ್ಕ್ಯುಲೇಟ್ ಮಾಡಿ ಯೂಸ್ ಮಾಡೋದ್ರಿಂದ ಹಲ್ಲು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸರ್ಕ್ಯುಲೇಟ್ ಮೋಷನ್ ಅಲ್ಲಿ ಯೂಸ್ ಮಾಡ್ತಾ ಇರಬೇಕು. ಇದು ಬೆಲೆಯಲ್ಲಿ ನೋಡಿದ್ರು ಸಹ ಹೊರಗಡೆ ಫೇಮಸ್ ಆಗಿ ಡಾಕ್ಟರ್ ಹೇಳ್ತಾ ಇರೋಂಥ ಬ್ರಷ್ಗಳು ಯಾವುದು ಅಂದ್ರೆ ಓರಲ್ ಬಿ, ಅದು 75 ರೂಪೀಸ್ ಇದೆ. ಅದೇ ನಮ್ಮ ಫ್ರೆಶ್ ಮೂಮೆಂಟ್ ಬ್ರಷ್ 68 ರೂಪೀಸ್ ಇದೆ ಅಂತ ಹೇಳ್ಬೋದು. ದುಡ್ಡು ಉಳಿತಾಯ ಆಗುತ್ತೆ, ನಮ್ಮ ಅಲ್ಲಿನ ಆರೋಗ್ಯ ಸಹ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.